ಅದಕ್ಕೆ ಟಿವಿಗಳಲ್ಲಿ ಹೇಳ್ತಾ ಇದ್ದಾರೆ, ಎಸ್ ನೀವು ನನ್ನ ವಿರುದ್ಧವಾಗಿ ಹಾಕಿ ನಾನು ಏನು ತೊಂದರೆ ಇಲ್ಲ, ಆದರೆ ಈ ಕರ್ನಾಟಕದ ಕೋಲಾರ ಜಿಲ್ಲೆಯ ರೈತರ ಪರವಾಗಿ ನಾನು ಇರ್ತೀನಿ, ಬೇರೆಯವರ ಪರವಾಗಿ ನಾನು ಇರೋದಿಲ್ಲ. ವಿದ್ಯೆ ಕೊಟ್ಟಿದ್ದಂಥ ಗುರುಗಳನ್ನ ನಾವ್ಯಾವತ್ತೂ ಮರಿಬಾರ್ದು. ನಾನು ಯಾವುದೇ ಶಾಲೆಯಲ್ಲಿ ಬಂದ್ರೂ ನಮ್ಮ ಗುರುಗಳಾದಂಥ ಪಿ.ಟಿ. ಕೃಷ್ಣಪ್ಪನವ್ರನ್ನ ಇವತ್ತು ನೆನೆಸ್ಕೊಳ್ತೀನಿ. ಪಿ.ಟಿ. ಕೃಷ್ಣಪ್ಪನವ್ರು ಇವತ್ತು ನೆನೆಸ್ಕೊಳ್ತೀನಿ. ಇವತ್ತು ಇದ್ದಾರೆ ಅವರು, ನಮ್ಮ ಅಪ್ಪನಿಗೂ ಅವರೇ ಟೀಚರು, ನನಗೂ ಅವರೇ ಟೀಚರು, ರಿಟೈರ್ಡ್ ಆಗಿಯೂ ಇದ್ದಾರೆ ಇನ್ನು ಅವರು ಪಿ.ಟಿ. ಕೃಷ್ಣಪ್ಪ ಅಂತ. ಹಂಗೆ ಇವತ್ತು ತಿಳ್ಕೊಳ್ತೀವಿ ನಾವು. ಖಂಡಿತವಾಗ್ಲೂ ಎಲ್ಲ ಸ್ಟೂಡೆಂಟ್ಸ್ ಮನವಿ ಮಾಡೋದಷ್ಟೇ, ಇವತ್ತೇನು ಮದ್ವೆ ಕಂಪ್ನಿ ಮೇಲ್ಗಡೆ ಅದನ್ನೆಲ್ಲ ನವೀಕರಣಗೊಳಿಸೆಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ, ಕೆಳಗಡೆ ಇರೋದನ್ನು ಅದನ್ನು ಖಂಡಿತವಾಗ್ಲೂ ನಾವು ಮಾಡಿಸಿ, ಆ ಕಂಪ್ನಿಯಿಂದನೋ ಇನ್ನೊಂದು ಕಂಪ್ನಿಯಿಂದ ಯಾವುದೋ ಒಂದು ಕಂಪ್ನಿಯಿಂದ ಖಂಡಿತವಾಗ್ಲೂ ಅದನ್ನೆಲ್ಲ ನಾವು ಮಾಡಿಸಿ. ಇದೆಲ್ಲ ಬಂದ್ಬಿಟ್ಟು ನಮ್ಗೆ ಯಾವ ಥರ ಅಂತ ಹೇಳಿದ್ರೆ, ಇವಾಗೆಲ್ಲ ಬ್ರಿಟಿಷ್ ಅವ್ರು ಹೇಳ್ತಾ ಇದ್ರು ಕೋಯಿನ್ ಮಾತಾಡೋಕೆ ಹೇಳ್ತಾರೆ. ಜನ ಕೇಳೋದು 4 ವಿಚಾರಗಳನ್ನು ಮಾತ್ರ ಜನ ಕೇಳ್ತಾರೆ. ಒಂದು, ನಂಬರ್ 1 ಎಜುಕೇಷನ್, ವಿದ್ಯಾಭ್ಯಾಸ. ಎರಡನೇದು ಒಳ್ಳೆ ಹಾಸ್ಪಿಟಲ್ಸ್, ಸರ್ಕಾರಿ ಹಾಸ್ಪಿಟಲ್ಸು, ಒಳ್ಳೆ ಹಾಸ್ಪಿಟಲ್ಸು. ಮೂರನೇದು ರೈತರು ಊಟ ಆಗುವಂಥದ್ದನ್ನು ಕಾಪಾಡ್ಕೋಬೇಕು, ರೈತರನ್ನ ಕಾಪಾಡ್ಕೋಬೇಕು. ಇವತ್ತು ಮೊನ್ನೆ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಇಂಡಸ್ಟ್ರೀಸ್ ಬಗ್ಗೆ ಸ್ವಲ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಾನು. ಅದಕ್ಕೆ ಟಿವಿಗಳಲ್ಲಿ ಹೇಳ್ತಾ ಇದ್ದಾರೆ, ಎಸ್ ನೀವು ನನ್ನ ವಿರುದ್ಧವಾಗಿ ಹಾಕಿ ನಾನು ಏನು ತೊಂದರೆ ಇಲ್ಲ, ಆದರೆ ಈ ಕರ್ನಾಟಕದ ಕೋಲಾರ ಜಿಲ್ಲೆಯ ರೈತರ ಪರವಾಗಿ ನಾನು ಇರ್ತೀನಿ, ಬೇರೆಯವರ ಪರವಾಗಿ ನಾನು ಇರೋದಿಲ್ಲ. ಇಲ್ಲಿ ಏನಾದರೂ ಒಂದು ರಾಜಕೀಯನೇ ಬೇಡ, ಆದರೆ ರೈತರು ಇವತ್ತು 4 ನಾನು ಕೇಳಿದ್ದೀನಿ. ಒಂದು ಎಜುಕೇಷನ್, ಎರಡನೇದು ಹಾಸ್ಪಿಟಲ್, ಮೂರನೇದು ರೈತರು, 4ನೇದು ಇಲ್ಲಿ ಓದಿರುವಂಥ ಮಕ್ಕಳಿಗೆ ಕೆಲಸ ಸಿಗಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ. ಇವತ್ತು ಹೇಳ್ತಾರೆ ಕೆಲಸ ಸಿಗಬೇಕು ಅಂತ, ಇಂಡಸ್ಟ್ರೀಸ್ ಇದೆಯಲ್ಲ, ಯಾಕೆ ನೀವು ಅದ್ರ ವಿರುದ್ಧವಾಗಿದ್ದೀರಾ, ಇಲ್ಲ ಅವ್ರೇನೋ ಮೊನ್ನೆ ಬೈದಿದ್ದೀರಲ್ಲ ಅವ್ರನ್ನ ಅಂತ ಹೇಳ್ಕೋಬೋದು. ನೀವು ನಮ್ಮ ಕರ್ನಾಟಕದ ನಮ್ಮ ರೂಲ್ಸ್ ಪ್ರಕಾರವಾಗಿ ಕನ್ನಡಿಗರಿಗೆ 80% ಕೊಡಬೇಕು ಅಂತ ನಮ್ಮಲ್ಲಿ ಇದೆ. 80% ಏನಪ್ಪ 80% ಕೊಡಬೇಕು ಅಂತ ನಿಮ್ಗೆ ಗೊತ್ತಿದೆ, ಗೊತ್ತಿಲ್ಲ 80%. ಆದರೆ ಅವರು 80% ಕೊಡ್ತಾ ಇಲ್ಲ. ಬೇರೆ ಯಾವ್ಯಾವುದೋ ಊರಿಂದ ಒಂದು ಕೆಲಸಗಳು ಮಾಡ್ಕೊಂಡಿದ್ದಾರೆ. ಆದರೆ ನಾನು ಅದು ವಿರೋಧ ಅಲ್ಲ, ಮಾಡಿ, ಎಲ್ಲರೂ ನಮ್ಮ ಭಾರತೀಯರೇ ಮಾಡ್ಕೊಳ್ಳಿ, ಆದರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರವಾಗಿ ಮಾಡಬೇಕು ಅಂತೀವಿ. ಆ ರೀತಿಯಲ್ಲಿ ನಮ್ಮ ಕಾನ್ಸೆಪ್ಟ್ ಈ 4 ಕಾನ್ಸೆಪ್ಟು. ಮೊದಲನೇದಾಗಿ ವಿದ್ಯಾಭ್ಯಾಸಕ್ಕೋಸ್ಕರ ಇವತ್ತು ನಾವೆಲ್ಲ ಇದ್ದೀವಿ. ನಾವೆಲ್ಲ ಓದುವಂಥ ಸಂದರ್ಭದಲ್ಲಿ ನಮಗೆಲ್ಲ ಏನೂ ಫೆಸಿಲಿಟೀಸ್ ಇಲ್ಲ, ನಮಗೆ ಏನೂ ಫೆಸಿಲಿಟೀಸ್ ಇಲ್ಲ. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದವನೇ, ಏನೂ ಫೆಸಿಲಿಟೀಸ್ ಇಲ್ಲ. ಅವತ್ತು ಓದಬೇಕಂದ್ರೆ ಮೊಬೈಲ್ ಇಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ. ನಮಗೆ ಆರಾಮಾಗಿ ಓದ್ತಾ ಇದ್ವಿ. ಆವತ್ತು ಟೀಚರ್ಸ್ ಏನು ಹೇಳ್ತಾ ಇದ್ರು ಅದನ್ನು ನೋಟ್ಸ್ ಆಗಿ ಬರ್ಕೊಂಡು ಅದನ್ನು ಓದ್ಕೊಂಡು ನಾವು ಎಕ್ಸಾಮಿನೇಷನ್. ಇವತ್ತು ಮೊಬೈಲ್ಗಳಲ್ಲಿ ಕೊಟ್ಟು ಇದಕ್ಕೇನು ಅದಕ್ಕೇನು ಇದು. ಇವಾಗ ಇನ್ನೊಂದು ಯಾವುದೋ ಬಂದ್ಬಿಟ್ಟಿದೆ, AI ಅಂತ. AI ಅಂದರೆ ನಾವು ಸುಮ್ಮನೆ AI ನಮ್ಮ ಡೀಟೇಲ್ ಕೊಡುತ್ತೆ, ಅದೆಲ್ಲ ಹುಡುಕಿ 5 ನಿಮಿಷಕ್ಕೊಂದು ಡೀಟೇಲ್ ಕೊಡ್ತಾನೆ ಇರ್ತದೆ ನಮ್ಮ ಬಂಡವಾಳ ಏನು ಅಂತ. ಇವತ್ತು ತುಂಬ ನಮ್ಮ ಟೆಕ್ನಾಲಜಿ ಎಷ್ಟು ಉದ್ಧಾರ ಆಗ್ತಾ ಇದೆಯೋ ಅಷ್ಟು ಡೇಂಜರ್ಸ್ ಲೆವೆಲ್ಗೆ ನಾವು ಹೋಗ್ತಾ ಇದ್ದೀವಿ. ಅದರಿಂದ ವಿದ್ಯಾಭ್ಯಾಸ ಅನ್ನೋದು ತುಂಬ ಮುಖ್ಯ, ಓದುವನ್ನೋದು ತುಂಬ ಮುಖ್ಯ. ನೀವೆಲ್ಲ ಇವತ್ತು ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರುವಂಥ ನಮ್ಮ ಪ್ರಭಾಕರ್ ಅವರಾಗ್ಬೋದು, ನಾವು ನಸೀರನ್ನ ಅನಿಲನ್ನ ನಾವೆಲ್ಲರೂ ಸೇರಿ ಇದನ್ನೆಲ್ಲ ಮಾಡಿಸ್ಬೇಕಂತ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಾವು ಕೈ ಹಿಡಿತೀವೋ ಕಾಲು ಹಿಡಿತೀವೋ ಅವ್ರ ಹತ್ರ ನಾವು ರೋಪಾಗ್ತಾ ಹೋಗ್ತೀವಿ, ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಅಲ್ಲಿ ಹೋಗಿ ಅವ್ರ ಹತ್ರ ಕಾಲ ಮಾಡಿಸ್ಕೊಂಡು ಬರ್ಬೇಕಂದ್ರೆ ಎಲ್ಲರೂ ಅಷ್ಟೊಂದು ಕಷ್ಟ ಇರುತ್ತೆ. ಇವತ್ತು ಇಷ್ಟೆಲ್ಲ ಕೆಲಸಗಳಾಗಕ್ಕೆ ಅದಕ್ಕಿಂತ ಮುಖ್ಯವಾಗಿ ವೈಯಕ್ತಿಕವಾಗಿ ಒಂದು ಕಂಪನಿ CSR ಫಂಡಲ್ಲಿ ಏನು ಇವತ್ತು ನಮ್ಮ CSR ಫಂಡಲ್ಲಿ ಅದ್ವಿಕ್ ಕಂಪನಿಯವರು ಇವತ್ತಿದ್ದಾರೆ. ಇವರು ನಮ್ಮ ಗೋರ್ಪಡೆ ಸಾಹೇಬರು, ಮಹೇಂದ್ರ ಗೋರ್ಪಡೆ ಅವರು, ನಿತಿನ್ ಗಡ್ಕರಿ ಅವರು, ಆಮೇಲೆ ಸುನಿಲ್ ಕುಲಕರ್ಣಿ ಅವರು, ಆಮೇಲೆ ಮಾನಸ್ ಅವರು, ಎಲ್ಲರೂ ಇದಕ್ಕೆ ಕಷ್ಟಪಟ್ಟು ಸರ್, ಥ್ಯಾಂಕ್ಫುಲ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಯುವರ್ ಕಂಪನಿ God will there, my students and my Kolar people in the blessings is there. You continue your work, please. Continue your work. And only 2 works. Your company given to importance only 2 works. One is the education, second is the hospital. Education, hospital. These 2 is the most important for this country. These 2 most important this country. Only preference is 2: education and hospitality. Hospitals. You give me importance than anywhere you do, anywhere Kolar district. Education institutes, government education institutes. Then you go for the hospital. Your CSR fund will do this. Everybody, me and my MLC, my chief minister and the media advisors, everybody with you, sir. Everybody with you. I am there with you. I will fully support. ಅಂತ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಅದೇ ರೀತಿ ನಮ್ಮ ಶಾಲೆಯ